ದಕ್ಷಿಣ ಕನ್ನಡ ಮಲೆನಾಡಿನ ಸಂಪರ್ಕ ಕೊಂಡಿ ಚಾರ್ಮುಡಿ ಘಾಟಿಯಲ್ಲಿ ಮಳೆ ಬಂತು ಅಂದರೆ 10 ಮಿನಿ ಜಲಪಾತಗಳು ಅನಾವರಣಗೊಳ್ಳುತ್ತೆ. ಇದರ ಸಾಲಿಗೆ ನಾನೀಗ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಚಾರ್ಮುಡಿ ಘಾಟಿಯಲ್ಲಿರುವಂಥ ಮಿನಿ ಜಲಪಾತದ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿಯ ದೃಶ್ಯವನ್ನು ನೋಡ್ಬೋದಾಗಿರುವಂಥದ್ದು. 100-200 ಅಡಿಗಳ ಎತ್ತರದಿಂದ ಮೇಲ್ಪ್ರದೇಶದಿಂದ ನೀರು ಧುಮುಕುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಕಪ್ಪು ಬಂಡೆಯ ಮೇಲೆ ಹಾಲ್ನೊರೆಯಂತೆ ಧುಮುಕುವಂಥ ಜಲಪಾತವನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಮಳೆಗಾಲದಲ್ಲಿ ಆಗಮಿಸುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಸಂಪರ್ಕಿಸುವಂಥ ಚಾರ್ಮುಡಿ ಘಾಟಿಯಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ಹಾಗೆಯೇ ಧಾರ್ಮಿಕ ಸ್ಥಳಗಳಿಗೆ ಹಾಗೆಯೇ ಪ್ರವಾಸಿ ತಾಣಗಳಿಗೆ ತೆರಳುವಂಥ ಪ್ರವಾಸಿಗರು ಕ್ಷಣಕಾಲ ನಿಂತು ಇಲ್ಲಿನ ಜಲಪಾತಗಳಲ್ಲಿ ಮಿಂದೆದ್ದು ತೆರಳುವಂಥ ಒಂದು ಸಾಕಷ್ಟು ದೃಶ್ಯಗಳು ಕೂಡ ಕಾಣ್ತಾ ಇರುವಂಥದ್ದು. ಈ ಆಲ್ನೊರೆ ಅಂತ ಧುಮುಕುವ ದೃಶ್ಯವನ್ನು ಕೂಡ ಪ್ರವಾಸಿಗರು ಕಣ್ತುಂಬಿಕೊಳ್ತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಹೀಗೆ ಚಾರ್ಮುಡಿಯಲ್ಲಿ 22 ಕಿಲೋಮೀಟರ್ ಹಾದಿಯಲ್ಲೂ ಕೂಡ 10 ಮಿನಿ ಜಲಪಾತಗಳು ಕೂಡ ಅನಾವರಣಗೊಳ್ಳುವಂಥದ್ದು. ಮಳೆಗಾಲ ಬಂತು ಅಂದರೆ ಸಾಕು 10 ಜಲಪಾತಗಳು ಚಾರ್ಮುಡಿ ಘಾಟಿಯ ರಸ್ತೆ ಉದ್ದಕ್ಕೂ ಕೂಡ ಅನಾವರಣಗೊಳ್ಳುವಂಥದ್ದು. ಈ ಜಲಪಾತಗಳನ್ನು ನೋಡಲಿಕ್ಕೂ ಕೂಡ ಒಂದು ರೀತಿ ಒಂದು ದೊಡ್ಡ ಒಂದು ಜಲಪಾತಗಳನ್ನು ನೋಡಲಿಕ್ಕೂ ಕೂಡ ಒಂದು ರೀತಿ ದೃಶ್ಯ ಕಾವ್ಯ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿ ನಿಂತು ಇಲ್ಲಿಗೆ ತೆರಳುವಂಥ ದಕ್ಷಿಣ ಕನ್ನಡಕ್ಕೆ ತೆರಳುವಂಥ ಪ್ರವಾಸಿಗರು ನಿಂತು ಕ್ಷಣಕಾಲ ನಿಂತು ಈ ಫಾಲ್ಸ್ಗಳನ್ನು ಸೌಂದರ್ಯವನ್ನು ಸವೆದು ಇಲ್ಲಿಂದ ಮುಂದೆ ತೆರಳುವಂಥದ್ದು. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಅಪಾಯದ ಸ್ಥಳಗಳಲ್ಲಿ ನಿಂತು ಫೋಟೋಗಳನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಸೆಲ್ಫಿಗಳನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಮುಂದಾಗುವಂಥದ್ದು. ಹಾಗಾಗಿ ಅಪಾಯವನ್ನು ಕೂಡ ಆಹ್ವಾನ ಕೂಡ ಮಾಡ್ತಾ ಇರುವಂಥದ್ದು. ಕೆಲವರು ಬಂಡೆಗಳ ಮೇಲೆ ನಿಂತು ಫೋಟೋಗಳನ್ನು ಕೂಡ ತೆಗೆದುಕೊಳ್ಳಲು ಮುಂದಾಗ್ತಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಹೆದ್ದಾರಿ ಗಸ್ತುಗಳನ್ನು ಕೂಡ ಹೆದ್ದಾರಿ ಗಸ್ತನ್ನು ತಿರುಗುವ ಮೂಲಕ ಅಂಥವರಿಗೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಿಕ್ಕೂ ಕೂಡ ಮುಂದಾಗುವಂಥದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಾರ್ಮುಡಿ ಘಾಟಿಯಲ್ಲಿ 10 ಮಿನಿ ಜಲಪಾತಗಳು ಪ್ರವಾಸಿಗರನ್ನು ಸೂಜಿಗಳಂತೆ ಸೆಳೀತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.